ಕಲ್ಯಾಣ ಕರ್ನಾಟಕ 371ನೇ ಕಲಂ ಸಿಕ್ಕಿ 10 ವರ್ಷ ಆಯಿತು. ಇನ್ನೂ ಶಿಶು ಅವಸ್ಥೆಯಲ್ಲಿದೆ, ಬಾಲ್ಯಾವಸ್ಥೆಯಲ್ಲಿ. ಇದು 10 ವರ್ಷದ ಕೂಸಿದು 371, 1000 ವರ್ಷ ಆಗಿಲ್ಲ. ಈ 10 ವರ್ಷದ ಕೂಸಿಗೆ 371ನೇ ಕಲಂ ಜಾರಿಯಾಗಲಿಂದ ಕರ್ನಾಟಕ ರಾಜ್ಯದ 24 ಜಿಲ್ಲೆಗಳಿಗೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಅನ್ಯಾಯ ಆಗ್ತಾಯಿದೆ ಅಂಥೇಳಿ ಒಂದು ತಪ್ಪು ಕಲ್ಪನೆ, ತಪ್ಪು ಸಂದೇಶ ಏನದಲ್ಲ. ಬೆಂಗಳೂರಿನ ಕೆಲವು ಕುತಂತ್ರಿಗಳು, ಹಸಿರು ಪ್ರತಿಷ್ಠಾನದವರು ಒಂದು ವಾತಾವರಣ ಎಬ್ಬಿಸ್ತಾ ಇದ್ದಾರೆ. ಏನು ಬಿಜಾಪುರದವರು, ಬೆಳಗಾಂದವರು, ಬೇರೆ ಯಾರು ಏನಪ್ಪ ಅಂದರೆ ಇದು ಪತ್ರಿಕಾಗೋಷ್ಠಿ ಮಾಡಿಲ್ಲ. ಆದರೆ ಇವರು ಬೆಂಗಳೂರದಾಗ ಕುಂತಂಥ ಕೆಲವು ಗುಂಪಿನವರು ಈ 24 ಜಿಲ್ಲೆದವ್ರು ತಲೆ ಕೆಡಿಸ್ತಾ ಇದ್ದಾರೆ. 24 ಜಿಲ್ಲೆದವ್ರಿಗೆ ಏನಂತಂದ್ರೆ ಇವರು ತಪ್ಪು ಕಲ್ಪನೆ ಹುಟ್ಟಿಸಿ ಮುಂದೆ 24 ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಬೇಕಂತ ಅವ್ರು ಸಂಚು ನಡೆಸ್ಯಾರ. ಈ ಒಂದು 371ನೇ ಕಲಂ ಇವರು ವಿರೋಧ ಏನು ಮಾಡ್ತಾ ಇದ್ದಾರೆ, ಇದರಿಂದ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕಿ ಬರ್ತದೆ, ನಿರುದ್ಯೋಗಿಗಳ ಭವಿಷ್ಯಕ್ಕೆ ಧಕ್ಕಿ ಬರ್ತದೆ. ಅದಕ್ಕೆ ಇದು ಭಾಳ ಖಂಡನೀಯ ಅದ. ಇದು ಸಂವಿಧಾನ ತಿದ್ದುಪಡಿ ಏನದಲ್ಲ, ಇದು ಯಾರ್ಲಿಂದ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಆದರೆ ಇದು ಕೆಣಕ್ಯಾರ ಅಂತಂದಮೇಲೆ ನಾವು ಸುಮ್ಮನೆ ಕೊಡೋರಲ್ಲ, ನಾವು ಇಲ್ಲಿ ಸುಮ್ಮನೆ ಕೊಡೋರಲ್ಲ. ನೀವು ಕೆಣಕಿ ಫ್ರೀಡಮ್ ಪಾರ್ಕ್ನಾಗ ಏನು ಸ್ಟ್ರೈಕ್ ಮಾಡ್ತೀರಿ, ಬಿಕಾಸ್ ಆಫ್ ನಮ್ಲಿಂದ ನಿಮ್ಮ ಫ್ರೀಡಮ್ ಪಾರ್ಕ್ ಸಿಕ್ಕದ. ಒಂದು ವೇಳೆ ನಾವು ಹಠ ಹಿಡಿದು ಗುಲ್ಬರ್ಗ ರಾಜಧಾನಿ ಆದ್ರೆ ಮಾತ್ರ ನಾವು ಕರ್ನಾಟಕ ಸೇರ್ತೀವಿ ಅಂತಂದ್ರೆ ಆಗ್ತಿತ್ತಾ? ಗುಲ್ಬರ್ಗನೂ ಬೆಂಗಳೂರಿಗಿಂತ ದೊಡ್ಡದು ಬೆಳೀತಿತ್ತು.